ಏನ್ ಸರ್ ಮದುವೆ ಆದ್ಮೇಲೆ ಈ ಕಡೆ ಬರ್ಲಿಲ್ಲ? ಈಗ ಬಂದಿದ್ದೀನಲ್ಲ. ಏನ್ ಬೇಕು ಸರ್? ವೆಜ್ ನಾನ್ ವೆಜ್? ವೆಜ್. ಫುಲ್ ಮೀಲ್ಸ್ ಹಾಫ್ ಮೀಲ್ಸ್? ಹಾಫ್ ಮೀಲ್ಸ್. ಹಾಫ್ ಮೀಲ್ಸ್ ಸಾಕ ಸರ್? ನಿಮ್ಮ ಅಜ್ಜಿ ಅಜ್ಜಿಗೆ ಸರ್ ಬಜ್ಜಿ ಕೊಡ್ಲಾ? ಯಾಕೆ ಸರ್ ಟೆನ್ಷನ್? ಅಮ್ಮ ಮೇಲೆ ಕುಸ್ತಿನಾ? ಇಲ್ಲ WWF. ಕೋಪ ಮಾಡ್ಕೊಬಿಡಿ ಸರ್. 5 ನಿಮಿಷ ಬಂದ್ಬಿಟ್ಟೆ. ಓಯ್ ಹಾಗೆ ಕುಡಿಯಕ್ಕೆ ಒಂದು ಗ್ಲಾಸ್ ನೀರು ತೊಂಬ. ಹಾಟ್ ಬೇಕಾ ಕೋಲ್ಡ್ ಬೇಕಾ? ಎರಡು ಬೇಡ, ವಾರಂ ತೊಂಬ. ಓಕೆ ಸರ್. ನನ್ನ ಮಗನ ಮೆಂಟಲ್ ಆಸ್ಪತ್ರೆಯಿಂದ ಡೈರೆಕ್ಟ್ ಇಲ್ಲಿಗೆ ಕರ್ಕೊಂಡು ಬಂದಾಗಿದೆ. ಒಂದು ಹಾಫ್ ಮೀಲ್ಸು. ಕಿಸ್ಮಿಸ್. ಸಾರಿ ಮೇಡಮ್, ನಮಸ್ಕಾರ. ನಮಸ್ಕಾರ. ಹಾಗಿರ್ಲಿ, ಈ ಊಟ ತಗೊಂಡು ಹೋಗಿ ಅವ್ರಿಗೆ ಕೊಡ್ಸಿ. ಚೆನ್ನಾಗಿದೆ ಮೇಡಮ್. ಹೋಟ್ಲ್ ಊಟ ತಗೊಂಡೋಗಿ ಮನೇಲಿ ಊಟ ಮಾಡೋದು ನೋಡಿದ್ದೆ, ಆದ್ರೆ ಮನೆ ಊಟ ತಗೊಂಡು ಹೋಟ್ಲಲ್ಲಿ ಊಟ ಮಾಡೋದು ನೋಡ್ತಿರೋದು ಇದೇ ಮೊದಲು. ನಮ್ದೆಲ್ಲ ಹಾಗೇನೆ, ಉಲ್ಟಾ ಪಲ್ಟಾ. ನೋಡು, ನಾನ್ ಕೊಟ್ಟೆ ಅಂತ ಹೇಳ್ಬೇಡ, ನೀನ್ ದಿನ ಬಡ್ಸೋ ರೀತಿನಲ್ಲೇ ಕೊಡು. ಓಕೆ ಓಕೆ ಮೇಡಮ್. ಇದ್ರಲ್ಲಿ ಏನಿದೆ? ಎಲ್ಲ ಬರೀ ನುಗ್ಗೆಕಾಯಿ. ಓಯ್ ಏನಾಯ್ತು? ಹೋಲ್ಸೇಲ್ ಬರೀ ನುಗ್ಗೆಕಾಯಿ ತಂದಿದ್ಯಾ? ಹಳ್ಳಿ ಮೇಷ್ ಊಟ ಸರ್. ಅಂದ್ರೆ ಹಳ್ಳಿ ಮೇಷ್ ಸ್ಪೆಷಲ್ ಅಂದ್ರೆ ನುಗ್ಗೆಕಾಯಿ, ಸ್ವಾಭಿಮಾನದ ಸ್ಪೆಷಲ್ ಅಂದ್ರೆ ಸೋರೆಕಾಯಿ, ಕಲ್ಯಾಣೋತ್ಸವ ಸ್ಪೆಷಲ್ ಅಂದ್ರೆ ಬಿರಿಯಾನಿ ಸಾರ್. ಇದೆಲ್ಲ ಸ್ಪೆಷಲ್ ಐಟಮ್. ಚೆನ್ನಾಗಿ ಊಟ ಮಾಡಿ ಸಾರ್, ಊಟ ಮಾಡಿ. ನಾನ್ ತಿಂತೀನಿ, ನೀನ್ ತಲೆ ತಿನ್ಬೇಡ, ಹೋಗು. ಕಾಯಿ ಕಾಯಿ ನುಗ್ಗೆಕಾಯಿ ಆಸೆಗೆ. ತಿನ್ನಿ ತಿನ್ನಿ. ನುಗ್ಗೆಕಾಯಿ ಮಹಿಮೆ ನಿಮ್ಗಿನ್ನೂ ಗೊತ್ತಿಲ್ಲ, ಆಮೇಲೆ ಗೊತ್ತಾಗುತ್ತೆ. ನನ್ನ ಮಗನ್ ನುಗ್ಗೆಕಾಯಿ ಅಂದ್ರೆ ನುಗ್ಗೆಕಾಯಿ, ತರಕಾರಿಗಳಲ್ಲೇ ದಾದ. ನನ್ನ ಮಗಂದು ನುಗ್ಗೆಕಾಯಿ ತಿನ್ನೋದಕ್ಕೂ ನಿದ್ದೆ ಕೆಡೋದಕ್ಕೂ ಲಿಂಕ್ ಇದೆ ಅಂತ 100% ಪ್ರೂವ್ ಆಗೋಯ್ತು. ಏನೇ ಮಿಟಿಕ್ಲಾಡಿ, ಬರೀ ಫೋಟೋದಲ್ಲಿ ಶೋ ಕೊಡ್ತಾ ಇದ್ಯಾ? ನೀನ್ ನೆನ್ಸ್ಕೊಂಡ್ರೆ ನನ್ನ ಮನಸ್ಸು ಬರ್ತಾ ಬರ್ತಾ ಏನಾಗ್ತಾ ಇದೆ ಗೊತ್ತಾ? ಏಯ್, ನನ್ನ ಹೆಂಡತಿ ಚಾಡಿ ಹೇಳಿ ಹೆಂಗ್ಸ ಕಣ. ಅದನ್ನ ಕೇಳಕ್ ನಿನ್ ಹೆಂಡತಿ ನನ್ನ ಹೆಂಡತಿ ಹತ್ರ ಯಾಕೆ ಬರ್ಬೇಕಾಗಿತ್ತು? ನಿನ್ನ ಹೆಂಡತಿ ಹತ್ರ ನನ್ನ ಹೆಂಡತಿ ಹೋಗ್ದೆ, ನಿನ್ನ ಹೆಂಡತಿ ಹತ್ರ ನಾನು ಹೋಗ್ಬೇಕಾಗಿತ್ತಲ್ಲ. ನನ್ನ ಹೆಂಡತಿ ಹತ್ರ ಬರೋ ವಿಷಯ ಮಾತಾಡ್ತೀರ ನೀನು? ಏನ್ರಯ್ಯ, ಇದೇನ್ ಸಂತೆನೋ ಇಲ್ಲ ಸಂಸಾರಸ್ಥರು ಒಟ್ಟಾರನೋ? ಒಳ್ಳೆ ಹಂದಿಗಳು ಕಿತ್ತಾಡ್ತಿರಲ್ಲ. ನಾವೇನ್ ನೆಮ್ಮದಿಯಾಗಿರ್ಬೇಕೋ ಬೇಡವಾ? ಇದ್ದಪ್ಪ ವರ್ಷ ಅಂದ್ರೆ ದಿನ ಬೆಳಗಾದ್ರೂ ಹಂದಿನಾಗಳ ತರ ಕಚ್ಚಾಡ್ತಿದ್ದಾರೆ ಇವ್ರು. ಈಗ ನಮಗೆ ಬುದ್ಧಿ ಹೇಳಕ್ ಬಂದ್ಬಿಟ್ರು. ಇಷ್ಟಕ್ಕೂ ಏನಮ್ಮ ಗಂಡಸ ಹತ್ರ ಮಾತು? ಏನ್ ದೊಡ್ಡ ಗಂಡಸ್ರು ನೀವು. ಏನು ಮಕ್ಕಳ ಮೇಲೆ 4 ಕೂದ್ಲು, ಅದು ಬಿಟ್ರೆ ನಿಮಗಿಂತಲೂ ನಾನು ಯಾವ್ದ್ರಲ್ಲಿ ಕಡಿಮೆ ದಿನಯ. ಮದುವೆ ಆಗಿ 20 ವರ್ಷ ಆಯ್ತು ಅಂತೆಲ್ಲ ಮುದಿಯ. ಗಂಡಸಾಗಿ ನಿನಗೆ ಒಂದು ಪಿಳ್ಳೆಗ ಅಪ್ಪ ಆಗಕ್ ನಿನ್ ಕೈಲಿ ಆಗ್ಲಿಲ್ಲ. ಅದೇ ನಾನು ಮೀಸೆ ಹೊತ್ತು ಗಂಡಸ್ನೇ ಗರ್ಭಿಣಿ ಮಾಡಿ ಕೂರಿಸಿದೀನಿ ನೋಡು. ಇದೇನಪ್ಪ ಇದೆಲ್ಲ ಉಲ್ಟಾ ಪಲ್ಟಾ? ಹೆಂಗಿದೆ ಹೊಸ ಗೆಟಪ್? ಹೆಣ್ಣುಗಳು ಮಾತ್ರ ಹೊರದು ನಮ್ದೇನೋ ಇಲ್ಲ ಅಂತ ಮೆರಿತಾ ಇದ್ರಲ್ಲ, ಇನ್ಮೇಲೆ ನೋಡ್ತಾ ಇರಿ. ನೀವು ಕೂಡ ನನ್ ಗಂಡನ್ ತರ ಆಗೋ ಹಾಗೆ ನಾನು ನಿಮ್ ಹೆಂಡ್ತಿದ್ರೆ ಟ್ರೈನಿಂಗ್ ಕೊಡ್ಲಿಲ್ಲ. ನನ್ನ ಹೆಸರು ಉತ್ರಳ್ಳಿ ಉಮಾನಿ ಅಲ್ಲ, ಮಂಗಮಾಯ. ಏನ್ ಗಿಟ ಇಷ್ಟೊಂದು ಸ್ವೀಟ್ ಹಚ್ತಾ ಇದ್ಯಾ? ಯಾವ್ದಾದ್ರು ಖಜಾನೆ ಲೂಟಿ ಗಿಟಿ ಮಾಡ್ದ? ಏನ್ ಸಮಾಚಾರ? ಸೀಕ್ರೆಟ್. ಮೊದಲು ಸ್ವೀಟ್ ತಿನ್ನು. ಅಪ್ಪ ಈ ಹಾಕಿದ್ಯಾ? ಇದೆ ಸ್ಟೇಷನ್ ಫಿಶ್ ಮಾರ್ಕೆಟ್? ಏನಿದ್ ಗಲಾಟೆ? ಹೋಗ್ ಕೆಲ್ಸ ನೋಡಿ. ಏಯ್ ಹೋಗ್ರಲ್ಲ, ಹೋಗ್ರ. ಮೇಡಮ್, ಇಲ್ಲಿ ಗಲಾಟೆ ಏನೋ ಮಾಡ್ತಾ ಇಲ್ಲ. ಇವತ್ತು ನಮ್ಮ ವೆಡ್ಡಿಂಗ್ ಏನು ಸರಿ. ಓಹ್ ಐ ಆಮ್ ಸಾರಿ. ಇವತ್ತು ನನ್ನ ವೆಡ್ಡಿಂಗ್ ಏನೋ ಸರಿ, ಅದಕ್ಕೆ ಎಲ್ರಿಗೂ ಸ್ವೀಟ್ಸ್ ಕೊಡ್ತಾ ಇದ್ದೀನಿ, ತಗೊಳ್ಳಿ ನೀವು. ಸ್ವೀಟ್ ಬೇರೆ ಕೇಳು. ಇದನ್ನ ಯಾರು ಎಂಜಲ್ ಕಾಸಲ್ಲಿ ಯಾರು ಹೊಟ್ಟೆ ಉರ್ಸಿ ತಂದಿದೀಯಾ? ದರಿದ್ರ. ಮೇಡಮ್, ನಿಮ್ ಕೋಪ ಏನೇ ಇದ್ರು ಅದನ್ನ ಹೋಟೆಲ್ ಹಾಕೊಂಡು ಅವನ ಆಸೆಯಿಂದ ಸ್ವೀಟ್ ತಂದಿದ್ದಾನೆ. ಇದು ನಿಮ್ಮೆಲ್ಲರ ಕಣ್ಗೂ ಸ್ವೀಟ್ ತರ ಕಾಣುತ್ತೆ, ಆದ್ರೆ ನನ್ ಕಣ್ಗೆ ಇದು ಬೇರೆ ತರನೇ ಕಾಣುತ್ತೆ. ಅಸಹ್ಯ. ಕಿಟ, ನಿಮ್ ಮನೇಲಿ ದೋಸೆ ಮಾತ್ರ ತೋತು, ನಮ್ಮ ಮನೇಲಿ ಕಾವಲಿನೇ ತೋತು. ಅಲ್ಲರಿ, ನಮ್ಮ ಮಗಳ ಮುಖ ನೋಡಿ 1 ವರ್ಷ ಆಯ್ತು. ಮಗಳನ್ನೂ ಅಳಿಯನ್ನು ನೋಡ್ಬೇಕು ಅಂತ ನಿಮ್ ಮನ್ಸಲ್ಲಿ ಒಂಚೂರು ಆಸೆ ಇಲ್ವಾ? ನನಗೂ ವಯಸ್ಸಾಯ್ತು,
ಮಗಳು ಅಳಿಯನ್ ಜೊತೆಲಿ ಈಗ್ಲಾದ್ರೂ ಸಂತೋಷವಾಗಿ ಕಾಲ ಕಳಿಯೋಣ ರೀ. ನನ್ನ ವಯಸ್ಸಲ್ಲಿ ನಿಂತೋಗ್ಬಿಟ್ಟಿದ್ಯಾ? ನಿನ್ ಜೊತೆಲೇ ಆಗಿದೆ. ನೀನ್ ಒಬ್ಳಿಗೆ ಅಲ್ಲ, ಮಗಳ ಮೇಲೆ ಪ್ರೀತಿ ಇರೋದು ನನಗೂ ಇದೆ. ಏನ್ ಮಾಡ್ಲಿ, ಆ ಲೋಪನ್ನ ಮದುವೆ ಮಾಡ್ಕೊಂಡು ಹೋದಾಗಿಂದ ನಾನು ಸತ್ ಬದುಕಿದ್ದೀನಿ. ನಿನಗದು ಗೊತ್ತಾ? ದಯವಿಟ್ಟು ಹಾಗೆ ಹೇಳ್ಬೇಡಿ. ನೀವು ತಿಳ್ಕೊಂಡಿರೋ ಹಾಗೆ ನಿಜವಾಗ್ಲೂ ಅವನ ಹಣ ಕಾಸಿಗೆ ಆಸೆ ಪಡೋನಾಗಿದ್ರೆ ಇಷ್ಟೊತ್ತಿಗೆ ನಮ್ಮ ಮಗಳನ್ನ ಕರ್ಕೊಂಡು ಬಂದು ಇಲ್ಲೇ ಟಿಕಾನ ಹುಡ್ತಿದ್ದ. ಸರಿ, ಈಗ ಏನ್ ಮಾಡು ಅಂತೀಯ? ನಡೆದಿದ್ದೆಲ್ಲ ಮರ್ತು ಮಗಳನ್ನ ಅಳಿಯನ್ನು ಮನೆಗೆ ಕರ್ಕೊಂಡು ಬನ್ನಿ. ಬೆಳೆಯವರೆಗೂ ತಂದೆ ತಾಯಿ ಮಾತನ್ನ ಮಕ್ಳು ಕೇಳ್ತಾರೆ, ಬೆಳೆದ ಮೇಲೆ ಮಕ್ಕಳ ಮಾತನ್ನ ತಂದೆ ತಾಯಿ ಕೇಳಬೇಕು. ಇದೇ ತಾನೇ ಪ್ರಪಂಚ. ಅಳಬೇಡ. ನೋಡು ನೋಡು, ನಾಳೆನೆ ಹೋಗಿ ಕರೀತು. ನಮಸ್ಕಾರ ಇನ್ಸ್ಪೆಕ್ಟ್ರೆ. ನಮಸ್ಕಾರ. ಡ್ಯಾಡಿ ನೀವಾ? ಕೂತ್ಕೊಳ್ಳಿ ಡ್ಯಾಡಿ. ಥ್ಯಾಂಕ್ ಯು. 1 ವರ್ಷ ಆದ್ಮೇಲೆ ಮಗಳ ಜ್ಞಾಪಕ ಈಗ ಬಂತ? ನಿನಗೆ ಅದು ಜ್ಞಾಪಕ ಬರ್ಲಿಲ್ವಲ್ಲಮ್ಮ? ಬಂದ್ರೆ ಏನ್ ಪ್ರಯೋಜನ ಡ್ಯಾಡಿ? ಮನೆಗೆ ಬರ್ಬೇಡ ಅಂತ ಲಕ್ಷ್ಮಣ ರೇಖೆ ಗಿಚ್ಚಿದಿರಲ್ಲ. ಜನ್ಮ ಕೊಟ್ಟವ್ರಿಗೆ ಅಷ್ಟು ಮಾತಾಡೋ ಹಕ್ಕಿಲ್ವಾ? ಹಕ್ಕಿರೋದು 18 ವರ್ಷದವರೆಗೆ ಮಾತ್ರ. ಅದು ಕಾನೂನಲ್ಲಿರೋ ಹಕ್ಕಮ್ಮ. ರಕ್ತ ಸಂಬಂಧದಲ್ಲಿರೋ ಹಕ್ಕು ಕಣ್ಣು ಮುಚ್ಚೋವರೆಗೂ ಇರುತ್ತೆ. ಅರ್ಥ ಮಾಡ್ಕೊ. ಹಾಗೇನಿಲ್ಲಪ್ಪ, ಭಾವನೆಗಳೇ ಇಲ್ದಿರೋ ಕಲ್ಲು ಬಂಡೆ ಅಲ್ಲಪ್ಪ ನಾನು. ಆಯ್ತು, ಹಾಗಾದ್ರೆ ನಡಿ, ಇವತ್ತು ನಿನ್ ಗಂಡನ್ ಕರ್ಕೊಂಡು ನಮ್ಮನೆಗೆ ಹೋಗೋಣ. ಬರ್ತೀನಪ್ಪ, ಆದ್ರೆ ಇನ್ನು ಏನಮ್ಮ ಸಮಸ್ಯೆ? ನಾನು ನಿಮ್ಮಮ್ಮ ನಿನ್ನ ಯೋಚನೆ ಕೊರಗಿ ಸಾಯೋ ಹಾಗೆ ಮಾಡಬೇಡ. ದಯಮಾಡಿ ಗಂಡನ ಜೊತೆ ಮನೆಗೆ ಬಾ ಅಮ್ಮ. ಹಾಗೇನಿಲ್ಲಪ್ಪ, ಅದು ಯಾಕಮ್ಮ? ಅವತ್ತು ನಾನು ನಿನ್ನ ಗಂಡನಿಗೆ ಅವಮಾನ ಮಾಡಿದೆ ಅಂತನಾ? ಆಯ್ತು, ಎಲ್ಲಿದ್ದಾರೆ ಹೇಳಮ್ಮ, ನಾನೇ ಹೋಗಿ ಕ್ಷಮೆ ಕೇಳಿ ಕರಿ. ಅದೇನು ಇಲ್ಲಪ್ಪ, ಅವರು ಡ್ಯೂಟಿ ಮೇಲೆ ಹೋಗಿದ್ದಾರೆ. ಬಂದ ಮೇಲೆ ನಾನೇ ಕರ್ಕೊಂಡು ಬರ್ತೀನಿ. ನಾನು ನಿಮ್ಮಮ್ಮ ದಾರಿ ಕಾಯ್ತಿರ್ತೀವಿ. ಖಂಡಿತ ಬರ್ತೀವಪ್ಪ. ಸರಿ ಅಮ್ಮ. ಕೃಷ್ಣ, ರಾಧಾ, ಮೈ ಗಾಡ್, ನನ್ನ ಕಣ್ಣನ್ನೇ ನಂಬಕ್ಕಾಗ್ತಿಲ್ಲ. ಒಳಗ್ ಬರೋದಾ? ಒಳಗ್ ಬರೋಕೆ ನಾನ್ ನಿಮ್ ಜೊತೆ ಅಲ್ಲೇ ಹೊಡ್ಕೊಂಡು ಸಂಸಾರ ಮಾಡ್ಬೇಕು ಅಂತ ಬಂದಿಲ್ಲ. ಮತ್ತೆ ನಮ್ ತಂದೆ ತಾಯಿ ಮನೆ ಕರೆಯೋಕ್ ಬಂದಿದ್ರು, ಅದಕ್ಕೆ ನಿಮ್ಮನ್ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದು. ಅಂದ್ರೆ ನಾಟಕ ಮಾಡ್ಬೇಕು? ನಾಟಕನೋ ಸಿನಿಮಾನೋ ನನ್ ಜೊತೆ ನೀವು ಬರ್ಬೇಕು ಅಷ್ಟೇ. ಆರ್ಡರ್ ಮಾಡಿದ ತಕ್ಷಣ ಸಲ್ಯೂಟ್ ಹೊಡೆದು ನೀನ್ ಹಿಂದೆ ಬರೋದಕ್ಕೆ ನೀನ್ ಕರೀತಾ ಇರೋದು ಡ್ಯೂಟಿಗಲ್ಲ ಬ್ಯೂಟಿ. ಈಗ ಬರ್ತೀರಾ ಇಲ್ವಾ? ಐ ಆಮ್ ವೆರಿ ಸಾರಿ, ಐ ಆಮ್ ಟೋಟಲಿ ಬಿಸಿ. ನೋಡಿ, ಅಟ್ಲೀಸ್ಟ್ ನಿಮ್ ಮಾನ ಉಳಿಸ್ಕೊಳಕಾದ್ರೂ ಬನ್ನಿ. ಮಾನಾನ? ಮಾನ ಮರ್ಯಾದೆ ಇಲ್ಲ ಅಂತ ಅವತ್ತು ನೀವೇ ಹೇಳಿದ್ರಲ್ಲ. ತಾವೇನೋ ದೇವ್ರು, ನಾನೇನೋ ದೆವ್ವ. ದೇವ್ರು ದೆವ್ವ ಒಟ್ಟಿಗೆ ಓಡಾಡ್ಬೋದಾ? ಸಾಧ್ಯ ಇಲ್ಲ. ತಾವು ದಯ ಮಾಡಿಸ್ಬೋದು. ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವಿಬ್ರು ದೂರ ಆಗಿರೋದು ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ. ಗೊತ್ತಾದ್ರೆ ತುಂಬಾ ನೊಂದ್ಕೋತಾರೆ. ಓಕೆ, ಇದುವರೆಗೂ ನನ್ನ ಹತ್ರ ಬಂದಿರೋ ಕಸ್ಟಮರ್ಸ್ನ ನಾನು ಯಾವತ್ತೂ ವಾಪಸ್ ಕಳಿಸಿಲ್ಲ. ನಾನು ನಿನ್ ಜೊತೆ ನಮ್ಮ ಮಾವನ ಮನೆಗೆ, ಓ ಐ ಆಮ್ ಸಾರಿ, ನಿಮ್ಮಪ್ಪನ ಮನೆಗೆ ಬರಬೇಕು ಅನ್ನೋ ಹಾಗಿದ್ರೆ 25,000 ರೂಪಾಯಿ ಚಾರ್ಜ್ ಆಗುತ್ತೆ. ವಾಟ್? ಹೆಣ್ಣು ಕೊಟ್ಟು ಮಾವನ ಮನೆಗೆ ಬರೋದಕ್ಕೆ ಹೆಂಡತಿ ಹತ್ರನೇ ಲಂಚನಾ? ಹಲೋ, ಇದಿಲ್ದೆ ಒಂದು ಹೆಜ್ಜೆನೂ ನಾನು ಮುಂದೆ ಇಡಲ್ಲ. ಏನ್ರಿ ಇನ್ನೂ ಬರ್ಲೇ ಇಲ್ಲ? ಬರ್ತಾರೆ, ತಡ್ಕೊಳೆ. ಅಮ್ಮ ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಇರ್ಲಿ ಇರ್ಲಿ ಇರ್ಲಿ. ರಾಧಾ, ರಾಧಾ ಮಾವ, ಹೇಗಿದ್ದೀಯಮ್ಮ? ಚೆನ್ನಾಗಿದ್ದೀನಮ್ಮ. ಮಾವ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ರಪ್ಪ. ಕೋಶಿಶ್ ವಿಲಾಸ ಹೇಗ್ ನಡೀತಾ ಇದೆ? ಸುಮ್ನಿರಪ್ಪ ನೀನು. ಎಷ್ಟು ದಿವಸ ಆಯ್ತೆ ನೀನ್ ನೋಡಿ. ಚೈನು ಉಂಗ್ರ ಏನು ಕಾಣ್ತಾನೆ ಇಲ್ಲ. ಅವನ್ನ ನಿಮಗೆ ಇಟ್ಬಿಟ್ಟಿದ್ದೀನಪ್ಪ. ಮಾವ, ಮಾವ ಅಳಿಯ ಇಬ್ರು ಮಾತಾಡ್ಕೊಂಡು ಖುಷಿಯಾಗಿ ಹಾಗೆ ಕೂತ್ಕೋಬೇಡಿ, ಊಟಕ್ಕೆ ಬನ್ನಿ. ಬಂದ. ಹೌದು ಮಾವ, ಒಳ್ಳೆ ಊಟ ಮಾಡಿ ತುಂಬಾ ದಿನ ಆಗಿದೆ. ಬನ್ನಿ ಹೋಣ. ಯಾಕೆ ನನ್ನ ಮಗಳು ಅಡಿಗೆ ಚೆನ್ನಾಗಿ ಮಾಡೋದಿಲ್ಲ? ಅವಾಗ ಮಾಡ್ತಿದ್ಲು. ಅಂದ್ರೆ ಅಂದ್ರೆ ಈಗ ಸ್ಟೇಷನ್ ಅಲ್ಲಿ ಕೆಲಸ ಜಾಸ್ತಿ ಆಗೋಗ್ಬಿಟ್ಟಿದ್ದಿಲ್ಲ. ನೀವ್ ಅಡಿಗೆ ಮಾಡ್ತಿದ್ದೀರಾ? ಅಷ್ಟೇ. ಮತ್ತೆ ಒಳ್ಳೆ ಊಟ ಎಲ್ಲಿ ಸಿಗುತ್ತಂಗಾರೆ? ಕೇಳಿಸ್ಕೊಂಡ್ಯಾನೆ, ಮಗಳ ಅದೃಷ್ಟನ ಕೂರ್ಸಿ ಅಡಿಗೆ ಮಾಡೋಕೆ ಗಂಡ ಸಿಕ್ಕಿದಾನೆ. ನನ್ಗ ಅದೃಷ್ಟ ಇಲ್ವಲ್ಲ? ಅಂದ್ರೆ ನಾನ್ ಅಡಿಗೆ ಮಾಡ್ಬೇಕು ಅಂತ ಪುಣ್ಯಾತ್ಮರೇ, ನೀವೇನು ಮಾಡ್ಬೇಕಾಗಿಲ್ಲ. ಮಾಡಿದ್ದ ಅಡ್ಗೆನ ಮಾತಾಡದೆ ಊಟ ಮಾಡಿದ್ರೆ ಸಾಕು, ಅಷ್ಟೇ. ಕೋಶಿಶ್ ವಿಲಾಸ್ ಬಾರಲೇ, ಬಾರಿ. ಆಯ್ತು ಆಯ್ತು ಆಯ್ತು. ಅಯ್ಯೋ ಸಾಕಮ್ಮ. ಇದೇ ಮಾವ ಇಷ್ಟೊಂದು ಐಟಮ್ಸ್ ಎಲ್ಲ ನಿನ್ಗೋಸ್ಕರ. ತಿನ್ನಲೇ.
ತಿನ್ನಮ್ಮ. ಮಾವ ಅದು ನಾನು ಅವಳು ತಿನ್ಸಿದ್ರನೆ ತಿನ್ನೋದು. ನೋಡಿ, ಎಷ್ಟು ಅನ್ಯೋನ್ಯವಾಗಿದ್ದಾರೆ. ನೀನು ಇದೀಯಾ? ಬಾಯಿ ಮುಚ್ಕೊಂಡು ತಿಂತೀರಾ? ಬಾಯಿ ಮುಚ್ಕೊಂಡು ತಿನ್ಬೇಕಾ? ನೋಡಪ್ಪ, ಬಾಯಿ ಮುಚ್ಕೊಂಡು ತಿನ್ಬೇಕಂತೆ. ಅಯ್ಯೋ, ಕೋಶೇಶ್ ಅಂತೂ ಒಳ್ಳೆ ಊಟ ಮಾವ. ಸಂತೋಷ. ಅದಿರ್ಲಿ, ನೀನ್ ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ತಿದ್ದೀಯೋ ಅಥವಾ ಸನ್ಯಾಸತ್ವ ತಗೊಂಡಿದ್ದೀಯೋ? ಯಾಕೆ ಮಾವ? ಅಲ್ಲಪ್ಪ, ನಾನು ಮದುವೆ ಆಗಿ 1 ವರ್ಷಕ್ಕೆ ನಿಮ್ಮ ಅತ್ತೆ ತೊಡೆ ಮೇಲೆ ನಿನ್ನ ಹೆಂಡತಿ ಜೋಲ್ ಸುರಿಸ್ತಾ ಅಳ್ತಾ ಮಲಗಿದ್ಲು. ನೀನು ಮದುವೆ ಆಗಿ 1 ವರ್ಷ ಆದ್ರೂ ನನ್ನ ತಾತ ಆಗೋ ಸೂಚನೆಗಳು ಕಾಣ್ತಿಲ್ಲ. ನನ್ನ ಅಜ್ಜಿನೂ ಆಗಿಲ್ವಲ್ರಿ? ಇದು ಕುತ್ರ ನಿಮ್ ಮಗಳನ್ನೇ ಕೇಳಿ. ಅವಳೇನ್ ಮಾಡಿದ್ಲು ಮಾವ? ಹೆಸರು ಸುಮ್ಮನೆ ತಾಳಿ ಕಟ್ಟಿ ದೇವಸ್ಥಾನದಲ್ಲಿ ನಾನು ಅವಳ ಮದುವೆ ಆಗಿದ್ದೀನಿ ಅಷ್ಟೇ. ಅದಾದ್ಮೇಲೆ ಫಸ್ಟ್ ನೈಟು ಇಲ್ಲ, ಸೆಕೆಂಡ್ ನೈಟು ಇಲ್ಲ. ಯಾಕೆ? ವಿಷಯ ಇಷ್ಟೇ, ಅಪ್ಪ ಅಮ್ಮನ ಎದುರು ಹಾಕೊಂಡು ನಾವಿಬ್ರು ಮದುವೆ ಆಗಿದ್ದೀವಿ. ಮತ್ತೆ ಅವರಾಗವರೇ ಬಂದು ಪ್ರೀತಿಯಿಂದ ಮನೆಗೆ ಬಾ ಅಂತ ಕರೆಯೋವರೆಗೂ ಫಸ್ಟು ಇಲ್ಲ, ಸೆಕೆಂಡು ಇಲ್ಲ, ಎಲ್ಲ. ನಿಮ್ಗೆ ಮಾನ ಮರ್ಯಾದೆನೇ ಇಲ್ವಾ? ಸಾಕು ಸುಮ್ನೆ ರೇ. ಮಾಡೋ ತಪ್ಪು ಮಾಡ್ಬಿಟ್ಟು ಪಾಪ ಅವ್ರನ್ನೇ ಬೈತಿದ್ದಾಳೆ. ಅವ್ರಾಗೋತ್ತಿಗೆ ಸುಮ್ನೆ ಇದ್ದಾರೆ. ಹಾಗಲ್ಲ, ಅವರು ಸುಳ್ಳು ಹೇಳ್ತಿದಾರಮ್ಮ. ಅವ್ರೇ ಯಾಕಮ್ಮ ಸುಳ್ಳು ಹೇಳ್ತಾರೆ? ದೇವ್ರಂತ ಹೇಳಿಯ ಸತ್ಯನ ಒಪ್ಕೊಳ್ಳೋದಕ್ಕೆ ನಿನ್ ಸ್ವಾಭಿಮಾನ ಅಡ್ಡ ಬರ್ತಾ ಇದೆ. ಅದಕ್ಕಲ್ಲಪ್ಪ. ಅದಕ್ಕೂ ಇಲ್ಲ, ಇದಕ್ಕೂ ಇಲ್ಲ. ಸಂಪ್ರದಾಯ ಪ್ರಕಾರ ಅದೇನ್ ನಡಿಬೇಕು ಅದಿವತ್ತಿಲ್ ನಡ್ದೋಗ್ಲಿ. ಏನ್ರಿ? ಅಲ್ವೇ ಮತ್ತೆ. ಒಪ್ತೆ ಮಾವ. ಯಾರಿಗುಂಟು ಯಾರಿಗಿಲ್ಲ ಇಂಥ ಚಾನ್ಸ್ ಸಿಗೋದಿಲ್ಲ ಕೃಷ್ಣಣ್ಣ, ನೀನು ಗೆದ್ದಣ್ಣ. ನೀನು ಕಾನ್ಸ್ಟೇಬಲ್ ಆದ್ರೆ ನಾನು ಇನ್ಸ್ಪೆಕ್ಟರ್. ಅಯ್ಯೋ ಏನಾಯ್ತಲ್ಲ? ಕಾಡ್ಸಲ್ವಾ? ಚಾಪೆ, ದಿಂಬು, ಚೊಂಬು. ನನ್ ಗೊತ್ತು ಕಡೆ ನಾಟಕ ಆಡ್ತಾ ಇದ್ಯಾ, ನಾನು ಮೋಸ ಮಾಡ್ತಾ ಇದ್ಯಾ? ನೋಡು, ನೀನ್ ಎಷ್ಟೇ ನಾಟಕ ಆಡಿದ್ರು ನಾನು ನೀನ್ ಬಿಡೋದಿಲ್ಲ. ನೀನ್ ಚೊಂಬಲ್ಲ ಅಂಡ ಬೇಕಾದ್ರೆ ಇಟ್ಕೋ. ನೋಡಿ, ಹತ್ರ ಬರ್ಬೇಡಿ, ಇದು ಶಾಸ್ತ್ರ ಕಣ್ರಿ. ಇದು ಶಾಸ್ತ್ರನ ಕಡೆ. ಓ, ಸುಮ್ನೆ ವೇಸ್ಟ್ ಮಾಡಬೇಡ ಬಾರೆ. ಬಿಡ್ರಿ, ಬಿಡ್ರಿ. ಇಲ್ಲಾಂದ್ರೆ ಕಿರ್ಚ್ಕೊತೀನಿ ನೋಡಿ ನಾನು. ಕಿರ್ಚ್ಕೋತಿಯಾ? ಜೋರ ಕಿರ್ಚ್ಕೋ. ಸತ್ಯ ಏನಂತ ನಿಮ್ಮ ಅಪ್ಪ ಅಮ್ಮನ್ ಗೊತ್ತಾದ್ರೆ ನಿನ್ಮಾನ ಮರ್ಯಾದೆನೇ ಹೋಗೋದು. ನಾನೇ ಕರಿತೀನಿ ಇರೋ ಮಾವ. ಹೆದರ್ಕೋಬೇಡ. ನೀನ್ ಯಾವ ರೀತಿ ನಾಟಕ ಆಡ್ತಾ ಇದೆಯೋ ನಾನು ಅದೇ ರೀತಿ ನಾಟಕ ಆಡ್ತಾ ಇದ್ದೆ. ಕಾಮಕ್ಕೋಸ್ಕರ ಮನುಷ್ಯತ್ವ ಕಳ್ಕೊಳ್ಳೋಷ್ಟು ನೀಚ ಅಲ್ಲ ಈ ಕೃಷ್ಣ. ನನಗೆ ಬೇಕಾಗಿರೋದು ನಿನ್ ಹೃದಯನೇ ಹೊರತು ನಿನ್ ದೇಹ ಅಲ್ಲ. ನೀನ್ ಕೊಟ್ಟಿಯಲ್ಲ ಕೂಲಿ, ಅದಕ್ಕೆ ನಿಮ್ಮ ಅಪ್ಪ ಅಮ್ಮನಿಗೆ ಡೌಟ್ ಬರ್ತಾರಾಗೆ ಸಿನ್ಸಿಯರ್ ಆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಗುಡ್ ನೈಟ್.